ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು, ಇವತ್ತಿನ ಹಾಸ್ಯ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದ್ಕೂ ಮುಂಚೆ ನನ್ನ ಚಾನೆಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಮನೋಜ ಒಂದು ಮನೆನ ತಗೊಂಡು ಮೋಸ ಹೋಗಿರ್ತಾನೆ. ಆದ್ರೆ ಅದು ಯಾರೋ ಬೇರೆಯವರು ಬಾಡಿಗೆ ಇದ್ದವರೇನೆ ಮನೆ ಇವ್ರಿಗೆ ಮಾರ್ಬಿಟ್ಟು ಮನೋಜನ್ಗೆ ಹೋಗಿರ್ತಾರೆ. ಆದ್ರೆ ಇವಾಗ ಒರಿಜಿನಲ್ ಓನರ್ ಬಂದಿರ್ತಾರೆ. ಅದು ಬೇರೆಯವರಿಂದ ವಿಷಯ ತಿಳಿದಿರುತ್ತೆ. ಹಾಗಾಗಿ ಅವನು ಕೂಡ ಬಂದಿರ್ತಾನೆ. ಏನು ನೀವೇನು ಇಷ್ಟೊಂದು ಓದಿದೀನಿ ಅಂತ ಹೇಳ್ತಾ ಇದೀಯಲ್ಲ, ಆದ್ರೆ ನೀನು ಒಂದ್ ಸ್ವಲ್ಪ ವಿಚಾರಿಸಿ ತಗೋಬೇಕಿತ್ತಲ್ವಾ ಮನೇನ. ಈ ರೀತಿ ತಗೊಂಡಿದ್ಯಲ್ಲ ಅಂತ ಅಂದಾಗ, ಸೂರ್ಯ ಇದ್ಕೊಂಡು ಒಂದ್ ಫೋನ್ ಮಾಡೋ ಅವನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಫೋನ್ ಮಾಡಿದ ತಕ್ಷಣ ಅವ್ನ ಫೋನು ಸ್ವಿಚ್ ಆಫ್ ಬಂದ್ಬಿಡುತ್ತೆ. 2 ಸರಿ ಟ್ರೈ ಮಾಡ್ತಾನೆ. ಫೋನ್ ಸ್ವಿಚ್ ಆಫೇ ಬಂದಿರುತ್ತೆ. ಎಷ್ಟು 2 ಸರಿ 3 ಸರಿ ಟ್ರೈ ಮಾಡಿದ್ರು ಕೂಡ ಫೋನ್ ಸ್ವಿಚ್ ಆಫ್ ಬರುತ್ತೆ. ಅವಾಗ ಮುನ್ನಜ್ಜ ತುಂಬಾ ಶಾಕ್ ಆಗ್ಬಿಡ್ತಾನೆ. ರಂಗನಾಥ್ ಆಗಿರ್ಬೋದು, ಶಾಂತಿ, ಸೂರ್ಯ, ಮೀನಾ ಎಲ್ರು, ಶ್ರುತಿ, ರವಿ ಎಲ್ರು ತುಂಬಾ ಶಾಕ್ ಆಗ್ಬಿಡ್ತಾರೆ. ಇದೇನ್ ಹೀಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಇವ್ರು ಹೇಳ್ತಾರೆ ಮನೆ ಓನರು, ನೋಡಪ್ಪ ಭಗವಂತ, ನಾನು ಅವನ್ಗೆ ಬಾಡಿಗೆ ಕೊಟ್ಟಿದ್ದೆ. ಆ ಬಾಡಿಗೆ ಕೊಟ್ಟಾಗ ಮನೆ ಅವ್ನ್ ಸರಿಯಾಗಿ ಬಾಡಿಗೆ ಕೂಡ ಕೊಡ್ತಾ ಇರ್ಲಿಲ್ಲ. ಆದ್ರೆ ನೀನು ಅವನ್ನ ವಿಚಾರಿಸ್ದಲೆ ನೀನು ಯಾವ ರೀತಿ ಕೊಟ್ಟಿದೀಯ ನೋಡು ಅಮೌಂಟ್‌ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ರೋಹಿಣಿ ಮಾತ್ರ ಇಲ್ಲಿ ಬಿದ್ದೋಗ್ಬಿಡ್ತಾಳೆ ಕೆಳಗಡೆ. ಶಾಕ್ ಆಗ್ಬಿಡುತ್ತೆ ಅದನ್ನೆಲ್ಲ ಕೇಳಿ. ಅವ್ನ್ ಬಾಡಿಗೆ ಮನೆಯನ್ನು ಇದು ನಂದು ಸ್ವಂತ ಮನೆ ಅಂತ ಓನರ್ ಬಂದಾಗ ಅವಳಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾಳೆ. ಬಿದ್ದೋದ ತಕ್ಷಣ ಎದ್ದೊಳ್ತಾಳೆ. ತಿರ್ಗಿ ಎಲ್ಲಾರು ನೀರ್ ಹಾಕ್ಬಿಟ್ಟು ಓಡೋಗಿ ನೀರ್ ತಗೊಬರ್ತಾಳೆ ಮೀನಾ. ನೀರೆಲ್ಲ ಮುಖಕ್ಕೆ ಹಾಕ್ಬಿಟ್ಟು ಎದ್ದಾಳಿಸ್ತಾರೆ. ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ. ಮನೇನ ಈಗೇನೆ 5 ನಿಮಿಷದಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೀನು ಅಂತಂದಾಗ, ಮನೋಜ್ ಇದ್ಕೊಂಡು ಇಲ್ಲ ನಾನಂತೂ ಖಾಲಿ ಮಾಡ್ಕೊಂಡು ಹೋಗೋದೇ ಇಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್‌ಗೆ ಹೋಗ್ತೀನಿ. ನಾನು 30 ಲಕ್ಷ ಅಮೌಂಟ್‌ನ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನೇನ್ ಕಂಪ್ಲೇಂಟ್ ಕೊಡೋದು? ನಾನೇ ಆಲ್ರೆಡಿ ಕೊಟ್ಟು ಬಂದಿದ್ದೀನಿ. ಈಗ ಪೊಲೀಸ್ನವ್ರು ಬರ್ತಾರೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಮನೆ ಓನರ್ ಹೇಳ್ತಾರೆ. ಹಾಗ್ ಹೇಳಿದ ತಕ್ಷಣ ಇಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಎಲ್ರು ಸಿಕ್ಕಾಪಟ್ಟೆ ಅಳ್ತಾ ಇರ್ತಾರೆ. ಆದ್ರೆ ಶಾಂತಿ ಮಾತ್ರ ತುಂಬಾ ಫೀಲಿಂಗ್ ಇಂದ, ಏನ್ ಮನೋಜ, ಯಾಕೋ ದೇವ್ರು ನಮ್ಗೆ ಈ ತರ ಕಷ್ಟ ಕೊಡ್ತಿದಾನೆ, ನೀನೇನೋ ಪಾಪ ಮಾಡಿದ್ಯಾ, ಯಾವ ದೇವ್ರ ಹತ್ರ ಹೋಗಿ ನಾನು ಬೇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಆದ್ರೆ ಸೂರ್ಯ ಮಾತ್ರ, ಸರ್ ಅವನೆಲ್ಲೆಲ್ಲ ಕಷ್ಟಪಟ್ಬಿಟ್ಟು 30 ಲಕ್ಷ ಜೋಡ್ಸಿದಾನೆ ಸರ್, ನಿಜ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನ್ ಯಾಕಪ್ಪ ಸುಳ್ಳು ಹೇಳಿ, ನಾನೇ ಕಣಪ್ಪ ಈ ಮನೆ ಓನರು. ಯಾರಾದ್ರೂನು 25 ಕೋಟಿನ 3 ಕೋಟಿ ಕೊಡ್ತಾರೆ ಅಂತಂದ್ರೆ ನಂಬ್ತೀಯನಪ್ಪ ಮನೇನ? ಹೇಗಪ್ಪ ಇವ್ನ್ ನಂಬ್ದ? ಅಟ್ಲೀಸ್ಟ್ ಹೋಗಿ ವಿಚಾರಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ತುಂಬಾ ಶಾಕ್ ಆಗ್ತಾನೆ. ಮನೋಜ್ ಇದ್ಕೊಂಡು, ಸರ್ ಒಂದ್ ಕೆಲ್ಸ ಮಾಡಿ ಸರ್, ಈಗ ಆಲ್ರೆಡಿ 30 ಲಕ್ಷ ಕೊಟ್ಟಿದೀನಿ ಸರ್. ಇನ್ನು 27 ಲಕ್ಷ ಅಂದ್ರೆ ಇನ್ನು 2 ಕೋಟಿ 27 ಲಕ್ಷ ಕೊಡ್ತೀನಿ ಸರ್ ನಾನು. ಇದ್ದಿದ್ದೆಲ್ಲ ಅಮೌಂಟ್ ನಾನು ಕೊಡ್ತೀನಿ ಸರ್ ನಿಮ್ಗೆ ಅಂತ ಹೇಳ್ಬಿಟ್ಟು, ನನ್ಗೆ ಕೊಟ್ಬಿಡಿ ಸರ್ ಮನೆ ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ಕೊತಾ ಇರ್ತಾನೆ. ಅಲ್ಲ ರೀ, 25 ಕೋಟಿ ಮನೆನ ಯಾರಾದ್ರೂ 3 ಕೋಟಿ ಮನೆ ಕೊಡ್ತಾರೇನ್ರಿ? ಈ ಮನೆ ಮಾರಾಗಿದ್ರೆ ಇಷ್ಟ್ ಕಷ್ಟಪಟ್ಟು ಈ ಮನೆನ ಯಾಕ್ರಿ ಕಟ್ಟಿಸ್ಬೇಕು? 5 ವರ್ಷದಿಂದ ಕಣ್ರೀ ಈ ಮನೆ ಕಟ್ಸಿ ನಾನ್ ಈ ಜೀವನ ಮಾಡ್ತಿರೋದು. ಆದ್ರೆ ನಾನ್ ಬೇರೆ ಆಫೀಸಲ್ಲಿದ್ದೆ. ನನ್ಗೆ ಯಾರೋ ಎಳ್ನೀರ್ ಕುಡಿಯೋರು ಫೋನ್ ಮಾಡ್ಬಿಟ್ಟು ಹೇಳಿದ್ರು, ನಿಮ್ಮ ಅಪ್ಪ ಏನೋ ಎಳ್ನೀರ್ ಕುಡಿತಾ ಇದ್ರಂತೆ, ನನ್ ಮಗ ಈ ಮನೆ ತಗೊಂಡಿದ್ದಾನಂತೇನೋ ಅವ್ರ ಹತ್ರ ಹೇಳಿದ್ರಂತೆ. ಅವಾಗ ನನ್ಗೆ ಹಿಂದೆನೆ ಫೋನ್ ಮಾಡಿದ್ರು. ನಾನು ಅರ್ಧದಲ್ಲೇನೆ ಮೀಟಿಂಗ್‌ನ ಬಿಟ್ಬಿಟ್ಟು ಬಂದಿದ್ದೀನಿ. ನನಗೇನ್ ಸುಮ್ನೆ ಬೇರೆಯವ್ರು ಮನೆ ತಗೊಂಡಿರೋದಕ್ಕೆ ಬರಕ್ಕೆ, ಇದು ನಂದು ಸ್ವಂತ ಮನೆ ಕಣಯ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ರು ತುಂಬಾ ಶಾಕ್ ಆಗ್ಬಿಡ್ತಾರೆ. ಇಲ್ಲ ನಾನಂತೂ ಸುಮ್ನೆ ಬಿಡಲ್ಲ. ಕಂಪ್ಲೇಂಟ್ ಕೊಡ್ತೀನಿ. ನಾನ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನ್ ಏನಯ್ಯ ಮಾಡ್ಕ, ನನಗೇನಾಗ್ಬೇಕಾಗೈತೆ? ಫಸ್ಟ್ ಮನೆ ಖಾಲಿ ಮಾಡು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಇದ್ಕೊಂಡು, ಸರ್ ಅವ್ನ್ 30 ಲಕ್ಷ ಸರ್, ನನ್ ಮಗ ತುಂಬಾ ದೊಡ್ಡ ಕನಸು ಕಟ್ಕೊಂಡಿದ್ದೆ ಸರ್. ಸಾಲ ಮಾಡ್ಬಿಟ್ಟು ಈ ಮನೆ ತಗೊಂಡಿದ್ದಾನೆ ಸರ್ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇರ್ತಾರೆ. ಏನ್ ಬೇಡ್ಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇನಯ್ಯ. ಇದು ನಂದು ಸ್ವಂತ ಮನೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲೇ ಪೊಲೀಸ್ನವ್ರು ಕೂಡ ಬಂದ್ಬಿಡ್ತಾರೆ. ಪೊಲೀಸ್ನವ್ರು ಬಂದ ತಕ್ಷಣನೇ ಇಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಸರ್ ನಾನ್ ಹೋಗಲ್ಲ ಸರ್, ನಾನ್ ಈ ಮನೆ ಬಿಟ್ಟು ಹೋಗೋದಿಲ್ಲ. ಏಕೆಂದ್ರೆ ನಾನು 30 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೀನಿ ಈ ಮನೆಗೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಇಲ್ಲಿ ಪೊಲೀಸ್ನವ್ರು ಇದ್ಕೊಂಡು, ನೋಡಯ್ಯ ಇದು ಇವ್ರದ್ದು ಮನೆ. ಇವ್ರು 5 ವರ್ಷದಿಂದ ಇಲ್ಲಿ ಮನೆ ಕಟ್ಕೊಂಡು ಈ ಏರಿಯಾದಲ್ಲೇ ಇವರೇ ದೊಡ್ಡ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ನೀನ್ ಬಂದ್ಬಿಟ್ಟು ಇದ್ ನನ್ ಮನೆ ಅಂತಂದ್ರೆ ಹೇಗಯ್ಯ ಆಗುತ್ತೆ ಅಂತ ಅಂದಾಗ, ಸೂರ್ಯ ಇದ್ಕೊಂಡ್, ಸರ್ ಇದೇನ್ ಸರ್ ಅನ್ಯಾಯ, ಈ ರೀತಿ ಹೇಳ್ತಾ ಇದ್ದೀರಾ? 30 ಲಕ್ಷ ಸರ್, ದುಡ್ಡು ಇಸ್ಕೊಂಡು ಒಬ್ನು ಹೊರ್ಟೋಗಿರೋದು ಅಂದಾಗ,
ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ರೆ ನಾವು ಅದನ್ನ ವಿಚಾರಿಸ್ಕೊಂತೀವಿ. ಆದ್ರೆ ಈ ರೀತಿ ಅನ್ಯಾಯ ಮಾಡೋದು ತಪ್ಪಲ್ವಾ ನೀವು ಅಂದಾಗ, "ಸರ್ ನಾವ್ ಏನ್ ಸರ್ ಅನ್ಯಾಯ ಮಾಡಿದೀವಿ?" ಅಂತಂದಾಗ, "ನೋಡ್ರಿ ಜಾಸ್ತಿ ಮಾತಾಡ್ಬೇಡಿ. 5 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲ ಬೇಡ 10 ನಿಮಿಷ ಟೈಮ್ ತಗೊಳ್ಳಿ. ಈ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ" ಅಂದಾಗ, ಅವರೆಲ್ಲ "ಸರಿ ಸರ್ ಆಯ್ತು" ಅಂತ ಹೇಳಿ ಹೊರಟೋಗ್ತಾರೆ. ಲಗೇಜ್ ತಗೊಂಡ್ ಬರೋಣ ಅಂತ. ಇಲ್ಲಿ ಮನೋಜ ಮಾತ್ರ ತುಂಬಾ ಕುಸ್ದ್ ಬಿದ್ದೋಗಿರ್ತಾನೆ. ಅವಾಗ ರೋಹಿಣಿ ಓಡ್ ಬಂದ್ಬಿಟ್ಟು, "ಬಾ ಮನೋಜ, ಎದ್ದು ಬಾ" ಅಂತೇಳಿ ಕರ್ದ್ಬಿಟ್ಟು ಒಳಗಡೆ ಕರ್ಕೊಂಡ್ ಹೋಗ್ತಾಳೆ. ಒಂದ್ ಕಡೆಯಿಂದ ಎಲ್ಲ ಮನೇನ ನೋಡ್ಕೊಂತಾನೆ. ದೊಡ್ಡ ಆಸೆನೆ ಇಟ್ಕೊಂಡಿರ್ತಾನೆ ಈ ಮನೆ ಕೊಂಡ್ಕೊಂಡೆ ಅಂತ ತುಂಬಾ ಖುಷಿ. ಹಾಗೇನೆ ತುಂಬಾ ದಿಮಾಕು ಇರುತ್ತೆ ಬಿಡಿ. ಅಷ್ಟೊಂದ್ ಖುಷಿ ಪಟ್ಟಿರ್ತಾನೆ ಈ ಮನೆ ತಗೊಂಡೆ ನಾನು ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲಾ ಕಡೆ ನೋಡಿ ತುಂಬಾ ಫೀಲಿಂಗ್ಸ್ ಮಾಡ್ಕೊಂಡು, ರೋಹಿಣಿ ಕೂಡ ಹಾಗೇನೆ ಶಾಂತಿ ಕೂಡ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅಂತ. ಅವನು ಕೂಡ ತುಂಬಾ ಫೀಲಿಂಗ್ಸ್ ಆಗಿರ್ತಾನೆ. ಆದ್ರೆ ಸೂರ್ಯ ಈ ಟೈಮಲ್ಲಿ ಮಾತ್ರ, "ಮನೋಜ ಎದ್ದು ಬಾರೋ, ಅಳ್ಬೇಡ. ಪ್ಲೀಸ್ ಬಾರೋ ಎದ್ದು. ಅಳ್ಬೇಡ ಕಣೋ. ಏನಾದ್ರೂ ಮಾಡಿ ಅವನ್ನ ಹಿಡಿಯೋಣ ಬಾರೋ" ಅಂತ ಹೇಳ್ಬಿಟ್ಟು ಪಾಪ ಧೈರ್ಯ ಹೇಳ್ತಾನೆ ಈ ಟೈಮಲ್ಲಿ. ಆದ್ರೂ ಮನೋಜ ಸಮಾಧಾನ ಮಾಡ್ಕೊಳಕ್ಕೆ ಆಗಲ್ಲ. ಕುಸ್ದು ಬಿದ್ದೋಗಿರ್ತಾನಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಫೀಲ್ ಆಗಿರುತ್ತೆ ಅವ್ನಿಗೆ. ನಾನು ಎಷ್ಟೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ಅವ್ನಿಗೆ ತುಂಬಾ ಫೀಲ್ ಆಗಿರುತ್ತೆ. ರೋಹಿಣಿಗೂ ಅಷ್ಟೇನೆ ತುಂಬಾನೇ ಫೀಲಿಂಗ್ ಆಗಿರುತ್ತೆ. ನಾವೆಷ್ಟು ಕಷ್ಟಪಟ್ಟು ಈ ಮನೇನ ತಗೋಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಆಗ್ಲಿಲ್ವಲ್ಲ. ನಮ್ಮ ಆಸೆಗಳೆಲ್ಲ ನುಚ್ಚು ನೂರಾಯ್ತಲ್ಲ ಅಂತ ತುಂಬಾ ಫೀಲಿಂಗ್ ಆಗಿರುತ್ತೆ ಅವ್ರಿಗೆ. "ಮನೋಜ ಬನ್ನಿ ಹೋಗೋಣ" ಅಂತ ಹೇಳ್ಬಿಟ್ಟು ರೋಹಿಣಿ ಕರ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೂ ಅವನು ಒಂದೊಂದ್ ಕಂಬಕ್ಕೂನು ಹೋಗಿ ಫೀಲಿಂಗ್ಸ್ ಮಾಡ್ಕೊಂಡು ಹಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಹೊರ್ಗಡೆ. ಹೊರಗಡೆ ಬಂದ ತಕ್ಷಣೇನೆ ಒಂದು ಆರ್ಡರ್ ಮಾಡಿರ್ತಾನೆ. ಅಂದ್ರೆ ಮನೆ ಹೆಸರು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ರೋಮತ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್‌ನ ರೆಡಿ ಮಾಡ್ಸಿರ್ತಾನೆ. ಅಲ್ಲೊಬ್ರು ಬೋರ್ಡ್ ತಂದ್ಕೊಡ್ತಾರೆ. ತುಂಬಾ ಫೀಲಿಂಗ್ ಆಗುತ್ತೆ. ಆ ಬೋರ್ಡ್‌ನ ಓಪನ್ ಮಾಡಿ ರವಿ ಇದ್ಕೊಂಡು ಅದನ್ನ ಬೋರ್ಡ್‌ನ ಓಪನ್ ಮಾಡಿ ಈ ರೀತಿ ಇಟ್ಕೊಂತಾನೆ. ಎಲ್ರೂ ಒಂದ್ಸರಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ತಿರ್ಗಾ ಆಮೇಲೆ ಅವ್ರನ್ನ ಬೋರ್ಡ್ ಕೊಟ್ಟಿರೋದನ್ನ "ಸರಿ ನೀನ್ ನೋಡು" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಆಮೇಲೆ ತುಂಬಾ ಫೀಲಿಂಗ್ ಇಂದ ಬೋರ್ಡ್ ಮಾಡ್ಸಿರ್ತಾರೆ. ಆದ್ರೂ ಕೂಡ ತುಂಬಾ ಫೀಲಿಂಗ್ ಆಗುತ್ತೆ. ಮನೋಜನ್ಗಂತೂ ಹೇಳಕ್ಕೆ ಆಗಲ್ಲ. ಅಷ್ಟು ಫೀಲಿಂಗ್ ಆಗುತ್ತಂತಾನೆ ಹೇಳ್ಬೋದು. ಸ್ಲಿಪ್ಪರ್ ಕೂಡ ಹಾಕೊಳ್ದಂಗೆ ಮುಂದೆ ಹೊರಟೋಗ್ತಾನವನು. ಆದ್ರೆ ರೋಹಿಣಿ ಆ ಸ್ಲಿಪ್ಪರ್‌ನ ಶೂನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾಳೆ. ಆದ್ರೆ ಎಲ್ರೂ ಕೂಡ ಮನೆಗೆ ಹೊರಟೇ ಬಿಡ್ತಾರೆ. ತುಂಬಾ ಫೀಲಿಂಗ್ ಇಂದ ಮನೇನ ಬಿಟ್ಬಿಟ್ಟು. ಮನೆಗೆ ಬಿಟ್ಟು ಮತ್ತೆ ಸ್ವಂತ ಮನೆಗೆ ಬರ್ತಾರೆ. ಸ್ವಂತ ಮನೆಗೆ ಬಂದ ತಕ್ಷಣ ರಂಗನಾಥ್ ಅವರು ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. "ಏ ಮನೋಜ, ನಿನ್ಗೇನೋ ಆಗಿದೆ. ತಲೆಯಲ್ಲಿ ಏನೋ ಇಟ್ಕೊಂಡಿದ್ಯಾ? ಅಲ್ಲ ಕಣೋ, ಮನೆ ತಗೋಬೇಕಾದಾಗ ವಿಚಾರಿಸ್ಬೇಕು, ರಿಜಿಸ್ಟ್ರೇಷನ್‌ಗೆ ಹೋಗಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಈ ರೀತಿ ಎಲ್ಲ ಮಾಡ್ಕೊಂಡ್ ಕೂತಿದೀಯಲ್ಲ, ನಿನ್ಗೇನ್ ಅನ್ಸಲ್ವಾ?" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಳು ಇದ್ಕೊಂಡು, "ಶಾಂತಿ ರೀ, ಅವ್ನು ನೊಂದಿದಾನ್ರಿ. ಅವ್ನಿಗೆ ಪದೇ ಪದೇ ಹೇಳ್ಬೇಡ್ರಿ ಪ್ಲೀಸ್ ರೀ" ಅಂತ ಹೇಳ್ಬಿಟ್ಟು ಹೇಳ್ದಾಗ, "ಏಯ್ ಮುಚ್ಚೆ ಬಾಯಿ. ನಿನ್ನಿಂದಾನೇ ಕಣೆ ಅವ್ನು ಅಷ್ಟೊಂದ್ ಕೆಟ್ಟೋಗಿರೋದು. ನೀನ್ ಕರೆಕ್ಟಾಗಿ ಇವತ್ತು ಅವ್ನಿಗೆ ಭಯ ಇಟ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರವಿನೂ ಅಷ್ಟೇ ಬುದ್ಧಿ ಹೇಳ್ತಾನೆ. ರವಿ ರವಿ ಕೂಡ ಶ್ರುತಿ ಕೂಡ ಹೇಳ್ತಾರೆ, "ನಾವ್ ಅವತ್ತೇ ಹೇಳಿದ್ವಿ, ಆ ಓನರ್‌ನ ನೋಡಿದ್ರೆ ಹಂಗ್ ಅನ್ನಿಸ್ತಾ ಇಲ್ಲ ಕಣೋ. ಒಂದ್ ಸ್ವಲ್ಪ ವಿಚಾರಿಸು ಅಂತಂದ್ರೆ ನಮ್ ಮಾತೇ ಕೇಳಲಿಲ್ಲ" ಅಂದಾಗ ಶ್ರುತಿನ ರವಿನ ಹಿಂಗೆ ನೋಡ್ತಾ ಇರ್ತಾಳೆ ಶಾಂತಿ. ಎಲ್ರೂ ಬುದ್ಧಿ ಹೇಳ್ತಾರೆ ಅಂತ. ಇಲ್ಲಿ ಇವನು ಸೂರ್ಯನು ಅಷ್ಟೇ. ಯಾವಾಗ್ಲೂ ಇಲ್ಲಂದ್ರೆ ದುಡ್ಡು ಮೋಸ ಮಾಡ್ತಾನೆ. ಇಲ್ಲ ಅಂತಂದ್ರೆ ಒಬ್ರಿಂದ ಮೋಸ ಆಗ್ ಬರ್ತಾನೆ. ಇವ್ನ್ಗೆ ಯಾವಾಗ ತಲೆ ಇರುತ್ತಾ ಏನ್ ಕಥೆಯೋ ಒಂದು ಗೊತ್ತಾಗಲ್ಲ ಅಂದಾಗ ಮನೋಜ್ ಇದ್ಕೊಂಡು, "ನೋಡಿ, ನೀವ್ಯಾರು ಯೋಚನೆ ಮಾಡ್ಬೇಡಿ. ಇದು ನನ್ನ ಪರ್ಸನಲ್ ವಿಷಯ. ನಂದ್ ಅಮೌಂಟ್ ಕಳುವಾಗಿದೆ. ನೀವ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ನನಗ್ ಬೈತೀರಾ" ಅಂತ ಅಂದಾಗ ಇವ್ನು ರಂಗನಾಥ್ ಇಟ್ಕೊಂಡು, "ಮುಚ್ಚೋ ಬಾಯಿ. ಏನು ಹೇಳ್ತಿದ್ಯಾ? 30 ಲಕ್ಷ ಹೆಂಗೆ ಬರುತ್ತೆ ಅಮೌಂಟು? ಗೊತ್ತಾಗಲ್ವೇನೋ ನಿನ್ಗೆ? ವಿಚಾರಿಸಿ ಮಾಡ್ಬೇಕನ್ನೋದು" ಅಂತ ಅಂದಾಗ ಇವಳು ಇದ್ಕೊಂಡು ರೋಹಿಣಿ ಬಂದು ರಂಗನಾಥ್‌ಗೆ ಕೈ ಮುಗಿತಾಳೆ. "ನಮ್ಮವ್ವ ದಯವಿಟ್ಟು ಕ್ಷಮಿಸ್ಬಿಡಿ ಮವ್ವ. ಎಲ್ಲ ನಮ್ದೇ ತಪ್ಪು ಮವ್ವ. ಪ್ಲೀಸ್ ಮವ್ವ, ನಮ್ ಮನೆಯವ್ರನ್ನ ಬೈಬೇಡಿ ಮವ್ವ. ನನಗ್ ಬೈದ್ರೆ ತುಂಬಾ ಸಂಕಟ ಆಗ್ಬಿಡುತ್ತೆ" ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ತಿರ್ಗಾ ಆಮೇಲೆ ರಂಗನಾಥ್ ಇದ್ಕೊಂಡು, "ಏನೇ ಆದ್ರೂ ಕೂಡನ ಆಸೆ ಪಡೋದ್ರಲ್ಲಿ ಒಂದ್ ಮಿತಿ ಇದೆ. ನಿಮ್ ಗಂಡ ಹೆಂಡ್ತಿಗೆ ಮಿತಿಯಾದ ಆಸೆ ಅಂದ್ರೆ ಜಾಸ್ತಿ ಆಸೆ ಇದೆ. ಇಷ್ಟೊಂದು ಆಸೆ ಒಳ್ಳೇದಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವತ್ತೂನು 1ನೇ ಕ್ಲಾಸಿಂದ ಒಂದೇ ಸರಿ ನಾವು ಫಸ್ಟ್ PUCಗೆ ಹೋಗ್ಬೇಕು ಅಂತ ಯಾರು ಹೇಳಲ್ಲ. ನಾವು 1ನೇ ಕ್ಲಾಸಲ್ಲಿ ಓದಿರೋದೇ ಮನ್ಸಲ್ಲಿ ಇಟ್ಕೋಬೇಕು. ಯಾವತ್ತೂನು ಕೆಳಗಡೆಯಿಂದ ಮೇಲೆ ಬರ್ಬೇಕು. 3 ತಿಂಗಳಾಗಿಲ್ಲ ಶೋರೂಮ್ ಮಾಡಿ. ಆಲ್ರೆಡಿ ನೀವು 3 ಕೋಟಿ ಮನೆ ತಗೊಂಡೋಗಿ ಹೊರಟಿದ್ದೀರಾ ಅಂತಂದ್ರೆ ನಿಮಗೆ ಎಷ್ಟು ಭಯ ಇಲ್ಲ ಅಂತ ಹೇಳ್ಬೋದು ಹೇಳು ಅಂತ ರಂಗನಾಥ್ ಬೈತಾ ಇರ್ತಾನೆ. ಆದ್ರೆ ಇಲ್ಲಿ ಸೂರ್ಯ ಮಾತ್ರ, "ನಮ್ಮ ಮೀನಾ ಹೇಳಿದ್ಲು. ನಾನ್ ಕೂಡ ಹೇಳ್ದೆ ಹೋಗಿ ವಿಚಾರ್ಸೋಣ ಕಣೋ ಅವ್ನ ಕರ್ಕೊಬಂದು ಗಟ್ಟಿಯಾಗಿ ಅಂತ. ನೀನ್ ಕೇಳಲಿಲ್ಲ." ಆದ್ರೆ ಮೀನಾ ಕೂಡ ಅಷ್ಟೇನೆ. ಅಲ್ಲಿ ಸಕ್ನ ಏನೋ ಪ್ರಾಬ್ಲಮ್ ಆದಾಗ ದೇವಸ್ಥಾನಕ್ಕೆ ಹೋಗಿ ಅಡ್ವಾನ್ಸ್ ಕೊಡ್ಬೇಕಾದಾಗ ಬೇಡ ಅಂತ ಹೇಳಿದ್ರೆ ಅವಳೇ ಎದುರಾಕೊಂಡು ನೀವು ಅಡ್ವಾನ್ಸ್ ಕೊಟ್ರಿ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾ ಇರ್ತಾನೆ. ಅವಾಗ ರೋಹಿಣಿ ಹೇಳ್ತಾಳೆ, "ಹೌದು, ನಿಮ್ ಮಾತ್ ಕೇಳಿ ನಾವು ಅವತ್ತು ಅಡ್ವಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ದೇ ನಡೀತಿತ್ತು, ನೀವೇ ಮೇಲಿರ್ತಿದ್ರಿ. ಆದ್ರೆ ಇವತ್ತು ನಾವೇನೋ ತಪ್ಪು ಮಾಡಿದೀವಿ. ದಯವಿಟ್ಟು ಕ್ಷಮಿಸ್ಬಿಡಿ ಆಯ್ತು" ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂತಾಳ. ಆದ್ರೆ ಇನ್ನು ಅಹಂಭಾವ ಕಮ್ಮಿ ಆಗೇ ಇಲ್ಲ ಅವಳಿಗೆ. ನಾವು ದೊಡ್ಡವ್ರ ಮಾತು ಕೇಳಿದೀವಲ್ಲ, ಒಂಚೂರಾದ್ರೂ ಕೇಳ್ಬೇಕಿತ್ತು ಅಂತ ಅನ್ಸೇ ಇಲ್ಲ.
ಆದ್ರೆ ಇಲ್ಲಿ ಸೂರ್ಯ ಮಾತ್ರ 30 ಲಕ್ಷ ಏನ್ ದೊಡ್ಡ ವಿಷಯ ಅಲ್ವಲ್ಲ. ರೋಹಿಣಿಯರಪ್ಪ 300 ಕೋಟಿಗಿದಾನೆ ಅಂತಂದ್ರೆ 30 ಲಕ್ಷ ಏನ್ ದೊಡ್ಡ ವಿಷಯ, ಈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಇದ್ಕೊಂಡು, ನೋಡಪ್ಪ ಇದು ನಮ್ ಸಮಸ್ಯೆ, ಪದೇ ಪದೇ ತವ್ರ ಮನೆಗೆಲ್ಲ ದುಡ್ಡು ಕೇಳೋದು ಸರಿ ಇರಲ್ಲ. 30 ಲಕ್ಷನ ಪದೇ ಪದೇ ಕೇಳಿದ್ರೆ ಅವ್ರ ಏನ್ ಅನ್ಕೊಂತಾರಪ್ಪ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ. ಆದ್ರೆ ಸೂರ್ಯ ಮಾತ್ರ, ಅಯ್ಯೋ ಅವ್ರ ಮಾವ ಇದ್ದಾನಲ್ವಾ ಹೊರಗಡೆನೆ, ಅವಳು ರೋಹಿಣಿ ಹೇಳ್ತಾಳೆ, ಇಲ್ಲ ನಮ್ಮಪ್ಪ ಜೈಲಲ್ಲಿ ಇದ್ದಾನೆ, ಪದೇ ಪದೇ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದ್ರೆ ನಿಮ್ ಮಾವ ಇದ್ದಾನಲ್ಲ ಹೊರಗಡೆ, ನಿಮ್ ಮಾವನ ಹತ್ರ ಈಸ್ಕೊ ಅಂತೇಳಿ ಹೇಳ್ತಾನೆ ಸೂರ್ಯ. ಆದ್ರೆ ಅವ್ರೇನು ಮಾತಾಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಹೊರ್ಟೋಗ್ತಾರೆ. ಆದ್ರೆ ಇಲ್ಲಿ ಸೂರ್ಯ ಮೀನಾ ಮಾತ್ರ ಬಿಡೋದಿಲ್ಲ. ಮೀನಾ ಹೇಳ್ತಾಳೆ, ರೀ ಅವ್ರ ಕತೆ ಕಟ್ಕೊಂಡ್ರೆ ಈ ದುಡ್ಡನ್ನ ಹೊಡ್ಸಕ್ ಆಗೋದಿಲ್ಲ, ನೀವೇ ಏನಾದ್ರು ಟ್ರೈ ಮಾಡಿ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ.